Hello students and welcome to Physics Pep Talk. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 11 ದಟ್ ಇಸ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಚಾಪ್ಟರ್ ಇಂದ ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಇಂದ ಯಾವ ತರದ ಪ್ರಾಬ್ಲಮ್ಸ್ ಬಂದಿತ್ತು ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ ಯಾವ ತರದ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ನಾನು ಈ ಚಾಪ್ಟರ್ ಮೇಲೆ ಎರಡು ಪಾರ್ಟ್ ಅಲ್ಲಿ ವಿಡಿಯೋ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ. ದಿಸ್ ಇಸ್ ಪಾರ್ಟ್ 1 ಆಫ್ ದ ವಿಡಿಯೋ. ಸೊ ದಿಸ್ ಕ್ವೆಶ್ಚನ್ ಇಸ್ ಆಸ್ಕ್ಡ್ ಇನ್ 2018. A light of frequency 8.41 into 10 power 14 hertz is incident on a metal surface. Electrons with maximum speed of 7.5 into 10 power 5 meter per second are ejected from the surface. Calculate the threshold frequency for photo emission of electron. Also find the work function in electron volt. Given Planck's constant na kottidare matte mass of electron kottidare. First enen kottidare anta barkoltini. They have given the frequency of the incident photon, that is nu is equal to 8.41 into 10 power 14 hertz anta kottidare. Next en kottidare avaru the speed of electrons with which they are emitting, that is v, value of v kottidare, that is 7.5 into 10 power 5 meter per second. Calculate the threshold frequency. So nu naught na ಕಂಡುಹಿಡಿಕೊಳ್ಳಬೇಕು ಮತ್ತೆ ವರ್ಕ್ ಫಂಕ್ಷನ್. ಸೊ ದಿಸ್ ಇಸ್ ಟು ಬಿ ಡಿಟರ್ಮೈನ್ಡ್ ಅಂಡ್ ವರ್ಕ್ ಫಂಕ್ಷನ್ ಫೈ ನಾಟ್ ಇನ್ ಎಲೆಕ್ಟ್ರಾನ್ ವೋಲ್ಟ್ಸ್ ನಾನು ಇದೆರಡನ್ನ ಕಂಡುಹಿಡಿಬೇಕು. ಸೊ ಪಾರ್ಟ್ ಎ ಫಸ್ಟ್ ನಾವು ಒಂದು ಫಾರ್ಮುಲಾ ಬರೀತೀನಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಫೋಟಾನ್ ವಿಲ್ ಬಿ ಈಕ್ವಲ್ ಟು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಮೈನಸ್ ದ ವರ್ಕ್ ಫಂಕ್ಷನ್ ಆಫ್ ದ ಮೆಟೀರಿಯಲ್. ಓಕೆ, ಕೈನೆಟಿಕ್ ಎನರ್ಜಿನ ಹೆಂಗೆ ಬರಿಬೋದು? ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಹಾಫ್ mv² ವಿಚ್ ಇಸ್ ಈಕ್ವಲ್ ಟು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಏನಿರುತ್ತೆ h ನ್ಯೂ ಮೈನಸ್ ವರ್ಕ್ ಫಂಕ್ಷನ್ ಅಂದರೆ ಏನು h ನ್ಯೂ ನಾಟ್. ಕರೆಕ್ಟ್. ಸೊ ನಮಗೆ ಇಲ್ಲಿ ಇವಾಗ ಕೊಟ್ಟಿರೋ ಟರ್ಮ್ಸ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಬರೀತೀನಿ. h ನ್ಯೂ ಮೈನಸ್ h ನ್ಯೂ ನಾಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ವ್ಯಾಲ್ಯೂ ಆಫ್ m ಕೊಟ್ಟಿದ್ದಾರೆ ಅವರು 9.1 ಇಂಟು 10 ಪವರ್ ಮೈನಸ್ 31 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ v? ಇಟ್ ಇಸ್ 7.5 ಇಂಟು 10 ಪವರ್ 5. ನಾನು ಇದನ್ನು ಸಾಲ್ವ್ ಮಾಡ್ಕೊಂಡಾಗ ನನಗೆ ಏನಂತ ಬರುತ್ತೆ ಆನ್ಸರ್ ಅಂದರೆ ದಿಸ್ ವಿಲ್ ಬಿ ಈಕ್ವಲ್ ಟು 2.55 ಇಂಟು 10 ಪವರ್ ಮೈನಸ್ 19 ಅಂತ ನನಗೆ ಬರುತ್ತೆ ಆನ್ಸರು. ನನಗೆ ಇವಾಗ ಬೇಕಾಗಿರೋದೇನು ಪಾರ್ಟ್ ಎಲಿ ನನಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ ನ್ಯೂ ನಾಟ್. ಕರೆಕ್ಟ್, ಇದನ್ನು ಕಂಡುಹಿಡ್ಕೊಳ್ತೀನಿ. ಸೊ h ನ್ಯೂ ಮೈನಸ್ h ನ್ಯೂ ನಾಟ್ ಗೊತ್ತು ನನಗೆ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಈಸಿಲಿ ಡಿಟರ್ಮೈನ್ ವಾಟ್ ಇಸ್ ನ್ಯೂ ನಾಟ್. h ನ್ಯೂ ಮೈನಸ್ h ನ್ಯೂ ನಾಟ್ ಇಸ್ ಈಕ್ವಲ್ ಟು 2.55 ಇಂಟು 10 ಪವರ್ ಮೈನಸ್ 19 ಅಲ್ವಾ? ಇವಾಗ ಏನು ಮಾಡ್ಕೊಳ್ತೀನಿ ಅಂದರೆ h ನ್ಯೂ ನಾಟ್ನ RHS ಹಾಕೋತೀನಿ. h ನ್ಯೂ ಮೈನಸ್ 2.55 ಇಂಟು 10 ಪವರ್ ಮೈನಸ್ 19 ಇಸ್ ಈಕ್ವಲ್ ಟು h ನ್ಯೂ ನಾಟ್. ಕರೆಕ್ಟ್. ಸೊ h ನ್ಯೂ ಅಂದರೆ ಏನು? 6.625 ಇಂಟು 10 ಪವರ್ ಮೈನಸ್ 34 ಇಸ್ ದ ವ್ಯಾಲ್ಯೂ ಆಫ್ h ಇಂಟು ವ್ಯಾಲ್ಯೂ ಆಫ್ ನ್ಯೂ ಏನು ಕೊಟ್ಟಿದ್ದಾರೆ ಅವರು? 8.41 ಇಂಟು 10 ಪವರ್ 14. 8.41 ಇಂಟು 10 ಪವರ್ 14 minus 2.55 into 10 power minus 19 is equal to h nu naught. ನಾನು ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ನನಗೇನಂತ ಬರುತ್ತೆ ಅಂದರೆ h nu naught will be equal to 3.012 into 10 power minus 19 ಅಂತ ಬಂತು. ನನಗೆ ಬೇಕಾಗಿರೋದು ಟರ್ಮ್ ಏನು? ನ್ಯೂ ನಾಟ್ ಅಷ್ಟೇ. ಸೊ nu naught will be equal to 3.019 by 10 power minus 19 divided by h. What is the value of h? It is 6.625 into 10 power minus 34. On substituting all these values, the value of nu naught is found out to be 4.55 into 10 power 14 hertz. This is the threshold frequency and this is one of the required solution for this problem. Second part alli ಏನು ಕೇಳಿದ್ದಾರೆ? ವರ್ಕ್ ಫಂಕ್ಷನ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಪಾರ್ಟ್ ಬಿ. ಸೊ ವರ್ಕ್ ಫಂಕ್ಷನ್ ನ ಕಂಡುಹಿಡ್ಕೊಳ್ಬೇಕು. We know that work function is nothing but h into the threshold frequency nu naught. So which is nothing but 6.625 into 10 power minus 34. This is the value of h. Nu naught value ಏನು? 4.55 into 10 power 14. ಇದು ಇವಾಗ ಆನ್ಸರ್ ಏನು ಬರುತ್ತಲ್ಲ ದಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಜೌಲ್ಸ್. ನಾನು ಇದನ್ನ ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಐ ಹ್ಯಾವ್ ಟು ಡಿವೈಡ್ ದಿಸ್ ಬೈ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್, ದಟ್ ಇಸ್ ಇ. ಇ ಅಂದರೆ ಎಷ್ಟು? 1.6 ಇಂಟು 10 ಪವರ್ ಮೈನಸ್ 19. ಇಷ್ಟು ಮಾಡಿದ್ರೆ ದ ವ್ಯಾಲ್ಯೂ ಆಫ್ ದ ವರ್ಕ್ ಫಂಕ್ಷನ್ ಇಸ್ ಫೌಂಡ್ ಔಟ್ ಟು ಬಿ 1.88 ಎಲೆಕ್ಟ್ರಾನ್ ವೋಲ್ಟ್. ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು 2021 ಮಾಡೆಲ್ ಪೇಪರ್ 1 ಅಲ್ಲಿ ಕೇಳಿರೋ ಕ್ವಶನ್.
So the work function of cesium is 2.14 electron volt. Find the threshold frequency for cesium, the wavelength of the incident light if the photo current is brought to zero by a stopping potential of 0.6 volts. ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನಾನು ಬರ್ಕೊಳ್ತೀನಿ. They have given the work function phi naught, that is 2.14 electron volt. Electron volt ಅಲ್ಲಿ ಕೊಟ್ಟಿದ್ರೆ it is better to convert this to joules. ಹೆಂಗೆ ಕನ್ವರ್ಟ್ ಮಾಡ್ಕೋತೀರಾ? ಸೊ ವ್ಯಾಲ್ಯೂ ಆಫ್ ಇ ಅಂದರೆ ಏನು? 1.6 ಇಂಟು 10⁻−19 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆಗೋಯ್ತು. ದಿಸ್ ವಿಲ್ ಬಿ ಈಕ್ವಲ್ ಟು 3.424 ಇಂಟು 10⁻−19 ಜೋಲ್ಸ್, ಆ್ಯಂಡ್ ದಿಸ್ ಇಸ್ ದ ವರ್ಕ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಜೋಲ್ಸ್. ಇದನ್ನೇ ನಾವು ಪ್ರಾಬ್ಲಮಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಸ್ಟಾಪಿಂಗ್ ಪೊಟೆನ್ಷಿಯಲ್ ವಿ ನಾಟ್ ಕೊಟ್ಟಿದ್ದಾರೆ, ದಟ್ ಇಸ್ 0.6 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟಲ್ಲಿ ಏನಂತ ಕೇಳಿದರೆ, ವಿ ಹ್ಯಾವ್ ಟು ಡಿಟರ್ಮೈನ್ ವಾಟ್ ಇಸ್ ನ್ಯೂ ನಾಟ್. ಸೊ ನ್ಯೂ ನಾಟ್ನ ಕಂಡಿಡಿರಿ ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ವಿ ನೋ ದಟ್ ವರ್ಕ್ ಫಂಕ್ಷನ್ ಇಸ್ ಈಕ್ವಲ್ ಟು ಹೆಚ್ ಇಂಟು ನ್ಯೂ ನಾಟ್, ಕರೆಕ್ಟ್, ವಿಚ್ ಇಂಪ್ಲೈಸ್ ವಾಟ್ ಇಸ್ ನ್ಯೂ ನಾಟ್? ಇಟ್ ಇಸ್ ಫೈ ನಾಟ್ ಬೈ ಹೆಚ್. ಫೈ ನಾಟ್ ವ್ಯಾಲ್ಯೂ ನನಗೆ ಗೊತ್ತು, 3.424 ಇಂಟು 10⁻−19 ಡಿವೈಡೆಡ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಹೆಚ್. ಈ ಪ್ರಾಬ್ಲಮಲ್ಲಿ ನೋಡಿ ವ್ಯಾಲ್ಯೂ ಆಫ್ ಹೆಚ್ ಅವ್ರು ಕೊಟ್ಟಿಲ್ಲ. ವಿ ಶುಡ್ ರಿಮೆಂಬರ್ ದ ವ್ಯಾಲ್ಯೂ ಆಫ್ ಹೆಚ್. ಇಟ್ ಇಸ್ 6.625 ಇಂಟು 10⁻−34. On substituting these values, the value of nu naught is found out to be equal to 5.16 into 10⁻14 hertz ಅಂತ ನನಗೆ ಬರುತ್ತೆ. ಓಕೆನಾ? ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ಪಾರ್ಟ್ ಬಿ. ಏನಂತ ಕೇಳಿದರೆ, ದ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಏನಾಗಿರುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಸೊ ಫಸ್ಟು ಸ್ಟಾಪಿಂಗ್ ಪೊಟೆನ್ಷಿಯಲ್ ಮಾತ್ರ ಕೊಟ್ಟಿರೋದವರು, ದಟ್ ಇಸ್ 0.6 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ವಿ ಶುಡ್ ರಿಮೆಂಬರ್ ದಟ್ kinetic energy of the emitted electron will be equal to E times V naught, right? ಇಲ್ಲಿ ವ್ಯಾಲ್ಯೂ ಆಫ್ ವಿ ನಾಟ್ ಅವ್ರು ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಇ ಅಂದರೆ ಏನು? ಇಟ್ ಇಸ್ 1.6 ಇಂಟು 10⁻−19 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ ನಾಟ್? ಇಟ್ ಇಸ್ 0.6. On substituting this, the value of the kinetic energy of the emitted photon will be equal to 9.6 into 10⁻−20 ಅಂತ ಬರುತ್ತೆ. ನಾನು ಇದನ್ನು ಏನಂತ ಬರ್ಕೊಳ್ತೀನಿ ಅಂದರೆ 0.96 ಇಂಟು 10⁻−19 ಜೋಲ್ಸ್ ವಿಲ್ ಬಿ ದ ಕೈನೆಟಿಕ್ ಎನರ್ಜಿ ಅಂತ ನಾನು ಬರ್ಕೊಳ್ತೀನಿ. ಏನಕ್ಕೆ ಹಿಂಗೆ ಬರ್ಕೊಂಡೆ ಅಂದರೆ, ಇಲ್ಲಿ ನೋಡಿ 10⁻−19 ಕೈನೆಟಿಕ್ ಎನರ್ಜಿ ಆ್ಯಂಡ್ 10⁻−19 ಫಾರ್ ದ ವರ್ಕ್ ಫಂಕ್ಷನ್. ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ತುಂಬ ಈಸಿ ಆಗುತ್ತೆ, ಅದಕ್ಕೆ ಆ ಥರ ಬರ್ಕೊಂಡೆ. ಸೊ ನಿಮ್ಗೆ ಇವಾಗ ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ. ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ವಿಲ್ ಬಿ ಈಕ್ವಲ್ ಟು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಮೈನಸ್ ದ ವರ್ಕ್ ಫಂಕ್ಷನ್, ಕರೆಕ್ಟ್. ಸೊ ಇಲ್ಲಿ ವರ್ಕ್ ಫಂಕ್ಷನ್ ಗೊತ್ತು ನನಗೆ, ಇವಾಗ ಕೈನೆಟಿಕ್ ಎನರ್ಜಿ ಗೊತ್ತು. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದಟ್. ದ ವ್ಯಾಲ್ಯೂ ಆಫ್ ಇ ವಿಲ್ ಬಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ವರ್ಕ್ ಫಂಕ್ಷನ್ ಫೈ ನಾಟ್, ಕರೆಕ್ಟ್. ಸೊ ನಾನು ಇನ ಏನಂತ ಬರ್ಕೊಳ್ತೀನಿ ಅಂದರೆ, ಅವರು ವೇವ್ ಲೆಂತ್ ಕೇಳ್ತಾ ಇದ್ದಾರೆ. ವೇವ್ ಲೆಂತ್ ಇ ಈಸ್ ನಥಿಂಗ್ ಬಟ್ ಹೆಚ್ ನ್ಯೂ ಅಂತ ನಮಗೆ ಗೊತ್ತು. ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬರೆಯೋದಾದರೆ ಇ ವಿಲ್ ಬಿ ಈಕ್ವಲ್ ಟು ಹೆಚ್ ಸಿ ಬೈ ಲ್ಯಾಂಬ್ಡಾ, ಕರೆಕ್ಟ್. ಸೊ ನಾನು ಅದನ್ನು ಇಲ್ಲಿ ಬರ್ಕೊಳ್ತೀನಿ. ಹೆಚ್ ಸಿ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ದ ವರ್ಕ್ ಫಂಕ್ಷನ್, ಕರೆಕ್ಟ್. ಸೊ ನನಗೆ ಲ್ಯಾಂಬ್ಡಾ ಬೇಕು, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಸಿ ಬೈ ಕೈನೆಟಿಕ್ ಎನರ್ಜಿ ಪ್ಲಸ್ ದ ವರ್ಕ್ ಫಂಕ್ಷನ್. ಸೊ ನನಗೆ ಇವಾಗ ಎಲ್ಲ ಟರ್ಮು ಗೊತ್ತು, ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ವ್ಯಾಲ್ಯೂ ಆಫ್ ಹೆಚ್ ಇಸ್ 6.625 ಇಂಟು 10⁻−34 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಿ? ಇಟ್ ಇಸ್ 3 ಇಂಟು 10⁸. ಸ್ಪೀಡ್ ಆಫ್ ಲೈಟ್ ಅಲ್ವಾ? ಸೊ ಡಿವೈಡೆಡ್ ಬೈ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ? ನನಗೆ ಅದು ಗೊತ್ತು, 0.96 ಇಂಟು 10⁻−19 ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವರ್ಕ್ ಫಂಕ್ಷನ್? ವರ್ಕ್ ಫಂಕ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ, 3.424 ಇಂಟು 10⁻−19. ಸೊ ಅದನ್ನ ಇಲ್ಲಿ ಬರೀತೀನಿ, 3.424 ಇಂಟು 10⁻−19. On substituting all these values, the value of lambda is found out to be 4.533 ಇಂಟು 10⁻−7 ಮೀಟರ್ಸ್ ಅಂತ ಬಂತು. ನಾನು ಇವಾಗ ಡೆಸಿಮಲ್ ಪಾಯಿಂಟ್ನ ಒಂದೆರಡು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, 453.3 ಅಂತ ಮಾಡ್ತೀನಿ. ಸೊ ಎರಡು ಡೆಸಿಮಲ್ ಪಾಯಿಂಟು ಎಲ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದ್ರೆ ದಿಸ್ ಬಿಕಮ್ಸ್ 10⁻−9 ಮೀಟರ್ಸ್. 10⁻−9 ಮೀಟರ್ನ ಹೆಂಗೆ ಬರೆಯೋದು? ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 453.3 nanometers, and this is the required wavelength of the incident photon athwa light that is being incident on cesium, and these two are the required solutions for this problem. Next problem ee varshad model paper 2 li keliro tarad problem. Light of frequency 7.21 into 10⁻14 hertz is incident on a metal surface. The cutoff wavelength for a photoelectric emission
from the metal surface is 540 nanometer. Determine the maximum speed of the photoelectron emitted from the surface given Planck constant ಕೊಟ್ಟಿದ್ದಾರೆ and mass of electron ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೊಟ್ಟಿರೋದು ಏನೇನು ಅಂತ ನಾನು ಬರ್ಕೊಳ್ತೀನಿ. ದೇ ಹ್ಯಾವ್ ಗಿವನ್ ದ ಲೈಟ್ ಆಫ್ ಫ್ರೀಕ್ವೆನ್ಸಿ ನ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 7.21 into 10 power 14 ಹರ್ಟ್ಸ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಟ್ ಆಫ್ ವೇವ್ ಲೆಂತ್. ಸೊ ಕಟ್ ಆಫ್ ವೇವ್ ಲೆಂತ್ ಅಂದರೆ ಏನು, ಥ್ರೆಶೋಲ್ಡ್ ವೇವ್ ಲೆಂತ್ ಅಷ್ಟೇ. ಲ್ಯಾಂಬ್ಡಾ ನಾಟ್ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ನಾಟ್ ಇಸ್ 540 ನ್ಯಾನೋಮೀಟರ್. ಸೊ ಫಸ್ಟು ಇಟ್ ಇಸ್ ಬೆಟರ್ ಟು ಕನ್ವರ್ಟ್ ಎವ್ರಿಥಿಂಗ್ ಇಂಟು ಫ್ರೀಕ್ವೆನ್ಸಿ. ಸೊ ಲ್ಯಾಂಬ್ಡಾ ನಾಟ್ ಕೊಟ್ಟಿದ್ದಾರೆ, ಇದನ್ನು ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಕೋತೀನಿ. ಲ್ಯಾಂಬ್ಡಾ ನಾಟ್ ಗೊತ್ತಿದ್ರೆ ನ್ಯೂ ನಾಟ್ ಏನಾಗಿರಬೇಕು, ನ್ಯೂ ನಾಟ್ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ನಾಟ್ ಅಷ್ಟೇ. ಕರೆಕ್ಟ್. ವಾಟ್ ಇಸ್ ಸಿ, ಇಟ್ ಇಸ್ 3 into 10 power 8. ವಾಟ್ ಇಸ್ ಲ್ಯಾಂಬ್ಡಾ ನಾಟ್, ಇಟ್ ಇಸ್ 540 ನ್ಯಾನೋಮೀಟರ್ಸ್. ನ್ಯಾನೋ ಅಂದರೆ ಎಷ್ಟು, 10 power -9. So on substituting I will get the value of nu naught as 5.55 into 10 power 14 hertz. ಸೊ ಇವಾಗ ನೋಡಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನೂ ಸಿಕ್ತು ನನಗೆ, ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈಟು ಸಿಕ್ತು. ಸೊ ಫಸ್ಟ್ ಪಾರ್ಟಲ್ಲಿ ಏನಂತ ಕೇಳಿದ್ದಾರೆ ಅವರು, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದ ವೆಲಾಸಿಟಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಕೇಳಿದ್ದಾರೆ. ಫಸ್ಟ್ ನಾನು ಕೈನೆಟಿಕ್ ಎನರ್ಜಿ ಕಂಡುಹಿಡ್ಕೊಳ್ತೀನಿ. ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಮೈನಸ್ ದ ವರ್ಕ್ ಫಂಕ್ಷನ್. ಕರೆಕ್ಟ್. ಇವಾಗ ಎರಡರದ್ದು ಫ್ರೀಕ್ವೆನ್ಸಿ ಗೊತ್ತಿರೋದ್ರಿಂದ ಇನ್ ಪ್ಲೇಸ್ ಆಫ್ ಇ ಐ ಕ್ಯಾನ್ ರೈಟ್ ಇಟ್ ಆಸ್ ಹೆಚ್ ನ್ಯೂ. ಕರೆಕ್ಟ್. ಇನ್ ಪ್ಲೇಸ್ ಆಫ್ ವರ್ಕ್ ಫಂಕ್ಷನ್ ಐ ಕ್ಯಾನ್ ರೈಟ್ ಇಟ್ ಆಸ್ ಹೆಚ್ ನ್ಯೂ ನಾಟ್. ರೈಟ್. ಸೊ ಇದೆರಡರಲ್ಲೂ ಹೆಚ್ ಕಾಮನ್ ಇದೆ ಆರ್ ಎಚ್ ಎಸ್ ಅಲ್ಲಿ. ಸೊ ಹೆಚ್ನ ಹಾಗೆ ತಗೊಳ್ತೀನಿ, ಇಂಟು ನ್ಯೂ ಮೈನಸ್ ನ್ಯೂ ನಾಟ್. ವ್ಯಾಲ್ಯೂ ಆಫ್ ಹೆಚ್ ಏನು, 6.625 into 10 power -34. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ನ್ಯೂ, ನ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ 7.21 into 10 power 14 minus what is the value of nu naught, it is 5.55 into 10 power 14. On substituting all these values, the value of kinetic energy is found out to be 1.099 into 10 power -19 joules. ನನಗೆ joules ಅಲ್ಲಿ ನಾನು ಇವಾಗ ಬರ್ದಿದ್ದೀನಿ. ಆದರೆ ಅವ್ರು ಕೇಳಿರೋದೇನು, ವೆಲಾಸಿಟಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್. ಸೊ ಕೈನೆಟಿಕ್ ಎನರ್ಜಿ ಅಂದರೆ ಏನದು, ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ half mv². ಸೊ ವೇರ್ v is the velocity of the emitted electron, which implies that v² ಏನಾಗಿರುತ್ತೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 into kinetic energy divided by m. Correct. So the value of v will be equal to root of 2 times kinetic energy by the mass of the electron. So root of 2 into, what is the value of kinetic energy, it is 1.099 into 10 power -19 divided by what is the value of the mass of the electron, it is 9.1 into 10 power -31. ಅವ್ರು ಕೊಟ್ಟಿದ್ದಾರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ಬಟ್ ಇದೆಲ್ಲ ನಿಮಗೆ ನೆನಪಿಡಬೇಕು. So the value of v will be, on substituting all these values, the value of v will be 4.91 into 10 power 5 meter per second. And this is the velocity of the emitted electron from the surface of the material. And this is the required solution for this problem. So that's it for this video guys. ನಾನು ಇದೇ ಥರದ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲೂ ಮಾಡ್ತೀನಿ. ಸೊ ನಾಳಿನ ವಿಡಿಯೋನು ಚೆಕ್ ಮಾಡೋದನ್ನು ಮರಿಬೇಡಿ. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Till then, bye.